ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಯೇಸುಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆಯುಳ್ಳಂಥ ದೇವರು. ನೀವು ಆರೋಗ್ಯವಾಗಿರಬೇಕು, ಸುಖವಾಗಿರಬೇಕು, ಸಂತೋಷವಾಗಿರಬೇಕೆಂದು ದೇವರು ಬಯಸುತ್ತಾರಲ್ಲವಾ? ಅದೇ ರೀತಿಯಾಗಿ ದೇವರು ಬಯಸುವಂಥ ಇನ್ನೊಂದು ಕಾರ್ಯ ಉಂಟು. ಅದನ್ನು ಅರಿತುಕೊಂಡು ಅದರ ಹಾಗೆ ಜೀವಿಸಬೇಕು. ಏನು ಗೊತ್ತಾ? 1 ಥೆಸಲೋನಿಕದವರಿಗೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ಅಂದರೆ ದೇವರು ನಮ್ಮನ್ನು ಕರೆದಿದ್ದಾರೆ. ನಮ್ಮನ್ನು ಈ ಲೋಕದಿಂದ ಬೇರ್ಪಡಿಸಿ ನೀವು ನನ್ನ ಮಕ್ಕಳು, ನೀನು ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ಪ್ರತ್ಯೇಕಿಸಿ ಆರಿಸಿಕೊಂಡಿದ್ದಾರೆ. ಯಾವುದಕ್ಕಾಗಿ? ಇಷ್ಟ ಬಂದಂತೆ ಪಾಪ ಮಾಡುತ್ತಾ ಜೀವಿಸುವುದಕ್ಕೆ ಅಲ್ಲ, ಬಂಡತನಕ್ಕೆ ಅಲ್ಲ, ಪರಿಶುದ್ಧತೆಗೆ ಕರೆದಿದ್ದಾರೆ. ನಾನು ಪರಿಶುದ್ಧನಾಗಿ ಇರುವಂತೆ ನೀವು ಕೂಡ ನನ್ನ ಮಕ್ಕಳು ಪರಿಶುದ್ಧರಾಗಿ ಇರಬೇಕೆಂಬುದಾಗಿ ದೇವರು ಹೇಳಿದ್ದಾರಲ್ಲ. ನಮ್ಮನ್ನು ಕರೆದಂಥ ದೇವರು ಪರಿಶುದ್ಧರು. ನಾವು ಕೂಡ ಆತನಿಗೆ ತಕ್ಕಂಥ ಪರಿಶುದ್ಧತೆಯಲ್ಲಿ ಇರುವುದರಲ್ಲಿ ಗಮನ ಕೊಡಬೇಕು. ಇದು ಪಾಪ ತುಂಬಿದಂಥ ಲೋಕ. ಎಲ್ಲೆಡೆ ಪಾಪ ಮಾಡುವಂಥ ಅವಕಾಶಗಳು ನಮ್ಮನ್ನು ಸುತ್ತುವರೆದಿವೆ. ಪಾಪ ಎಲ್ಲೋ ದೂರವಾಗಿದೆ ಅಂದುಕೊಳ್ಳಬೇಡಿ, ನಮ್ಮನ್ನು ಸುತ್ತುವರೆದಿದೆ, ನಮ್ಮನ್ನು ಹತ್ತಿಕೊಳ್ಳುವಂಥ ಪಾಪಗಳು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದರೆ ಈ ಪಾಪ ತುಂಬಿದಂಥ ಲೋಕದಲ್ಲಿ ಪರಿಶುದ್ಧವಾಗಿ ಬಾಳಬೇಕು. ಅದು ಹೇಗೆ? ಕಷ್ಟ. ಎಲ್ಲರೂ ಲಂಚ ತೆಗೆದುಕೊಳ್ಳುತ್ತಾರೆ, ನಾನು ಮಾತ್ರ ತೆಗೆದುಕೊಳ್ಳದೇ ಇದ್ದರೆ ನನ್ನನ್ನು ಪರಿಹಾಸ್ಯ ಮಾಡುತ್ತಾರೆ. ಆ ರೀತಿಯಾಗಿಯೇ ಹೇಳುತ್ತದೆ. ಲೋಕ ಪಾಪದೊಳಗೆ ಇರುವುದರಿಂದ ಪಾಪ ಮಾಡದೆ ಜೀವಿಸುವಂಥವರನ್ನು ಹುಚ್ಚರೆಂದು ಕರೆಯುತ್ತದೆ. ಆದರೆ ನೀವು ದೇವರೇನು ಹೇಳುತ್ತಾರೆ ಎಂಬುದರಲ್ಲಿ ಗಮನ ಕೊಡಬೇಕು. ಎಲ್ಲರೂ ಲಂಚ ತೆಗೆದುಕೊಳ್ಳುತ್ತಾರೆಂದು ನಾನು ತೆಗೆದುಕೊಳ್ಳುವುದಿಲ್ಲ, ಅದು ನನ್ನ ಪರಿಶುದ್ಧತೆ. ಹಾಗೆ ಕಲಬೆರಿಕೆ ಮಾಡಿ ವ್ಯಾಪಾರ ಮಾಡಿದರೆ ಒಳ್ಳೆ ಲಾಭವನ್ನು ಸಂಪಾದಿಸಬಹುದು. ಎಲ್ಲರೂ ಮಾಡಿದರೂ ಕೂಡ ನಾನು ಮಾಡುವುದಿಲ್ಲ, ಅದುವೇ ನಿಮ್ಮ ವ್ಯಾಪಾರದ ಪರಿಶುದ್ಧತೆ. ನಾನು ಮಾಡುವಂಥ ಕೆಲಸಗಳಲ್ಲಿ ಅನ್ಯಾಯ ಅನೀತಿಗಳು ಇರುವುದಿಲ್ಲ. ನೀತಿಯಾಗಿ ನನ್ನ ಅಧಿಕಾರವನ್ನು ನಾನು ಉಪಯೋಗಿಸುವೆ, ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲ, ಅದು ಪರಿಶುದ್ಧತೆ. ಪರಿಶುದ್ಧತೆ ಅಂದ ಕೂಡಲೇ ಅನೇಕರಿಗೆ ಅನೇಕ ಯೋಚನೆಗಳು ಇರುತ್ತದೆ. ಅದನ್ನು ಮಾಡುವುದಿಲ್ಲ, ಇದನ್ನು ಮಾಡುವುದಿಲ್ಲ, ಅದನ್ನು ನೋಡುವುದಿಲ್ಲ, ಇದನ್ನು ನೋಡುವುದಿಲ್ಲ. ಪರಿಶುದ್ಧತೆಗೆ ಅಳತೆಗೋಲು ಏನು ಗೊತ್ತಾ? ದೇವರ ವಾಕ್ಯ. ನೀವು ಹೀಗೆ ಬಾಳಬೇಕೆಂಬುದಾಗಿ ದೇವರು ಬರೆದು ಕೊಟ್ಟಿದ್ದಾರಲ್ಲ, ಅದನ್ನು ಓದಿ ಅದಕ್ಕೆ ಒಪ್ಪಿಸಿಕೊಟ್ಟರೆ ಸಾಕು. ಅದೇ ಪರಿಶುದ್ಧತೆ, ವಾಕ್ಯದ ಪ್ರಕಾರ ಜೀವಿಸುವುದು. ಅದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ದೇವರು ಬರೆದು ಕೊಟ್ಟಿದ್ದಾರೆ. ಫ್ಯಾಮಿಲಿ ಪರಿಶುದ್ಧತೆ, ಕುಟುಂಬದ ಪರಿಶುದ್ಧತೆ ಅಂದರೆ ಏನು ಗೊತ್ತಾ? ಹೆಂಡತಿ ಗಂಡನಿಗೆ ವಿಧೇಯಳಾಗಬೇಕೆಂಬುದಾಗಿ ದೇವರು ಬರೆದು ಕೊಟ್ಟಿದ್ದಾರಲ್ಲ, ಆ ರೀತಿ ವಿಧೇಯರಾಗುವಂಥದ್ದು ಹೆಂಡತಿಗೆ ಪರಿಶುದ್ಧತೆ. ಗಂಡಂದಿರು ಹೆಂಡತಿಯರನ್ನು ಪ್ರೀತಿಸಬೇಕು, ಅವರ ಮೇಲೆ ಸಿಟ್ಟುಗೊಳ್ಳಬಾರದು, ಹಾಗೆ ಮಾಡಬಾರದು, ಡಿವೋರ್ಸ್ ಮಾಡಬಾರದೆಂಬುದಾಗಿ ಹೇಳಿದೆ ಅಲ್ಲ, ಅದರಲ್ಲಿ ನಂಬಿಗಸ್ತರಾಗಿರುವುದು ಪರಿಶುದ್ಧತೆ. ಮಕ್ಕಳು ಹೆತ್ತವರಿಗೆ ವಿಧೇಯರಾಗಬೇಕೆಂದು ದೇವರು ಬರೆದು ಕೊಟ್ಟಿದ್ದಾರಲ್ಲ, ನೀವು ವಿಧೇಯರಾಗದೆ ನಾನು ಹಾಗೆ ಮಾಡುವುದಿಲ್ಲ, ಹೀಗೆ ಮಾಡುವುದಿಲ್ಲ, ಹೀಗಿರುತ್ತೇನೆ, ಹಾಗಿರುತ್ತೇನೆ ಎಂಬುದಾಗಿ ಅದು ಮಾತ್ರ ಅಲ್ಲ, ನೀವು ವಾಕ್ಯದ ಪ್ರಕಾರ ಹೆತ್ತವರಿಗೆ ವಿಧೇಯರಾಗಬೇಕು. ಇದೇ ರೀತಿಯಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಸೇವಕರು ಹೇಗಿರಬೇಕೆಂದು ಬರೆದು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಇರುವಂತವರು ಹೇಗಿರಬೇಕೆಂದು ವಾಕ್ಯದಲ್ಲಿ ಇದೆ. ಸರ್ಕಾರಿ ಅಧಿಕಾರಿಗಳು ಹೇಗಿರಬೇಕೆಂದು ವಾಕ್ಯದಲ್ಲಿ ಇದೆ. ರಾಜಕಾರಣಿಗಳು ಹೇಗಿರಬೇಕೆಂದು ಬೈಬಲ್ನಲ್ಲಿ ಇದೆ. ಪ್ರತಿಯೊಂದು ಇದೆ. ಈ ವಾಕ್ಯದ ಪ್ರಕಾರ ಬಾಳುವುದಕ್ಕೆ ನಮ್ಮನ್ನು ಅರ್ಪಿಸಿಕೊಂಡರೆ ಅದುವೇ ಪರಿಶುದ್ಧತೆ. ಅದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಆದ್ದರಿಂದಲೇ ಸತ್ಯವೇದವನ್ನು ಓದಿ ಅರಿತುಕೊಂಡು ಧ್ಯಾನಿಸಿ ಪ್ರಾರ್ಥಿಸಬೇಕು ಎಂದು ಹೇಳುವುದು. ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಯನ್ನು ತರುತ್ತದೆ. ನಾವು ಈ ವಾಕ್ಯವನ್ನು ಓದಿ ಧ್ಯಾನಿಸುತ್ತಾ ನಮಗೆ ತಿಳಿಯದೆ ನಮ್ಮೊಳಗೆ ಒಂದು ಪರಿಶುದ್ಧತೆ ಉಂಟಾಗುತ್ತದೆ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಪರಿಶುದ್ಧ ಪಡಿಸುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಪರಿಶುದ್ಧ ಆತ್ಮನು ನಮ್ಮನ್ನು ಪರಿಶುದ್ಧ ಪಡಿಸುತ್ತಲೇ ಇರುತ್ತಾನೆ, ಪರಿಶುದ್ಧತೆಯಲ್ಲಿ ನಡೆಸುತ್ತಾನೆ. ನೀವು ಅದರಲ್ಲಿ ಗಮನ ಕೊಡಬೇಕು. ನಾನು ಪ್ರತಿನಿತ್ಯವೂ ದೇವರೇ, ನಾನು ನಿಮ್ಮ ಪರಿಶುದ್ಧತೆಯಲ್ಲಿ ಬಾಳಬೇಕು, ಯಾವುದೇ ಪಾಪ ಶೋಧನೆಗೆ ನಾನು ಅವಕಾಶ ಕೊಟ್ಟು ಬಿದ್ದು ಬಿಡಬಾರದು, ನಾನದರಲ್ಲಿ ಒಳಗಾಗಬಾರದು, ನನ್ನನ್ನು ಕಾಪಾಡಿರಿ, ನಿಮಗೆ ತಕ್ಕಂಥ ಪರಿಶುದ್ಧತೆ ನನ್ನಲ್ಲಿ ಕಾಣಬೇಕು ಎಂಬುದಾಗಿ ದಿನ ಅದಕ್ಕಾಗಿ ಪ್ರಾರ್ಥಿಸಿ ಪರಿಶುದ್ಧವಾದ ಚಿಂತೆ ಉಳ್ಳವರಾಗಿ ಪರಿಶುದ್ಧತೆಯ ಮೇಲೆ ಗುರಿಯನ್ನಿಟ್ಟು ಜೀವಿಸಬೇಕು. ಆ ರೀತಿ ನೀವು ಬಾಳಿದರೆ ನೀವು ಸಮಾಧಾನವಾಗಿ, ಸಂತೋಷವಾಗಿ, ಪರಿಶುದ್ಧವಾಗಿ ಬಾಳುವುದು ಮಾತ್ರವಲ್ಲ, ಯೇಸುಕ್ರಿಸ್ತನು ಬರುವಾಗ ಆತನ ರಾಜ್ಯದಲ್ಲಿ ನೀವು ಕಾಣುವಿರಿ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ದರ್ಶಿಸುವುದಕ್ಕೆ ಆಗದು. ಆತನ ಬರೋಣಕ್ಕೆ ಸಿದ್ಧತೆಯೇ ಪರಿಶುದ್ಧತೆ. ಪರಿಶುದ್ಧತೆಗೆ ನಿಮ್ಮನ್ನು ಸಮರ್ಪಿಸಿರಿ, ಪರಿಶುದ್ಧವಾಗಿ ಬಾಳುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಆಗ ದೇವರು ನಿಮಗೆ ಪರಿಶುದ್ಧವಾಗಿ ಬಾಳುವುದಕ್ಕೆ ಕೃಪೆ ಕೊಡುವರು. ಪರಿಶುದ್ಧವಾದ ದೇವರನ್ನು ಸಂಧಿಸುವುದಕ್ಕೆ ಸಿದ್ಧರಾಗಿರಿ. ನೀವು ಹೇಳುವಿರಾ, ಯೇಸುವೆ, ನಾನು ಈ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವ ಹಾಗೆ ಬಾಳುವುದಕ್ಕೆ ಒಪ್ಪಿಸಿಕೊಡುತ್ತೇನೆ, ಪರಿಶುದ್ಧವಾಗಿ ಬಾಳಲು ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ಸಹಾಯ ಮಾಡಿ. ನಿಮ್ಮ ಬರೋಣದಲ್ಲಿ ನಾನು ಖಂಡಿತ ಕಾಣಲ್ಪಡಬೇಕು. ಅದಕ್ಕೆ ತಕ್ಕಂತ ಪರಿಶುದ್ಧತೆಗೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ, ನನಗೆ ಕೃಪೆ ಕೊಡಿರಿ.
ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.